ಇಲ್ಲಿಂದ ನಮ್ಮ ಪಾಲಿನ ಸಮಾಧಾನ ಇರುವುದಕ್ಕೆ ಅನುಮಾನವೇ ಇಲ್ಲ ಸ್ವಾಮಿ. ಬದುಕಿನ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದಬೇಕು ಅದೇ ರೀತಿಯಾಗಿ ಬೆಳವಣಿಗೆ ಸ್ಫೂರ್ತಿದಾಯಕವಾಗಿ ನಿಂತವರು ಯಾರು ಅಂತ ಕೇಳಿದರೆ ಮಣಿಬಿಂಬರು. ತಂದೆ ತಾಯಿಗಳಲ್ಲಿ ಇರುವಂತಹ ನನ್ನ ಪಾಲಿಗೆ ಕಾಲಕಾಲಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಯೋಗ್ಯವಾದಂತಹ ಗುರುವಿನ ಮೂಲಕವಾಗಿ ನೀಡಿಸುವುದರ ಒಟ್ಟಿಗೆ ಸರ್ವ ಬಗೆಯ ಸಮರ್ಥರಾಗಿಸುವಲ್ಲಿ ತಮ್ಮ ಶ್ರಮವನ್ನು ವಹಿಸಿದವರಿದ್ದಾರೆ. ಅವರ ನಿರ್ದೇಶನದಂತೆ ಗುರುವಿನ ಆಶೀರ್ವಾದದ ಮೇರೆಗೆ ರುದ್ರಪುರವನ್ನ ಸೇರಿದ ಬಳಿಕ ಇಲ್ಲಿಯ ಮಾನ್ಯಾಧಿಪತಿಯಾಗಿ ನಾನು ಕುಳಿತ ಬಳಿಕ ಆಲೋಚನೆಗೆ ಬಂದದ್ದು ಹೀಗೆ ಮಣಿಬಿಂಬರು ಹೇಳಿದ್ದರು. ಪಟ್ಟಿಯೇರುವ ಬದಲಾಗಿ ಪಟ್ಟದರಸಿಯನ್ನು ಕಟ್ಟಿಕೊಳ್ಳಬೇಕಾದದ್ದು ಶಿಷ್ಟಾಚಾರವಾದ ಕಾರಣದಿಂದಾಗಿ ಆಂದನೆಯಲ್ಲಿ ನೀನು ಆಲೋಚನೆ ಮಾಡಬೇಕು ಎನ್ನುವ ಹಾಗೆ ಏನು ಮಾಡೋಣ, ಎಲ್ಲವೂ ಅವಸರವೇ ಆಗಿ ಹೋಯಿತು. ಹಾಗಂತ ಅವರ ಮಾತನ್ನು ತಿರಸ್ಕರಿಸುವಂತಿಲ್ಲ. ಜೀವನದ ದಿಕ್ಕುದಶೆಗಳನ್ನು ಕಂಡುಕೊಳ್ಳುವಲ್ಲಿ ಕರಣೇಶು ಮಂತ್ರಿ ಎನ್ನುವ ಹಾಗೆ ಪಟ್ಟದರಸಿಯನ್ನ ಕಟ್ಟಿಕೊಳ್ಳಬೇಕೆನ್ನುವಂತಹ ಶಿಷ್ಟಾಚಾರಕ್ಕೆ ನನ್ನನ್ನು ನಾನು ತೊಡಗಿಸಿಕೊಂಡೆ. ಯೋಗ್ಯವಾದಂತಹ ಓದಬೇಕೆನ್ನುವ ಹಾಗೆ ತೀರ್ಮಾನಿಸಿದವರು ಅವರು. ಅವರೇ ಮುಂದಾಗಿ ಹೋಗಿ ಕಾಶಿ ದೇಶವನ್ನು ಸೇರಿ ಶೂರಸೇನರನ್ನು ಕಂಡು ಜೊತೆಯಲ್ಲಿ ಅವರ ಮಗಳಾದಂತಹ ಶಿವೆಯನ್ನು ನೋಡಿ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ದಿಬ್ಬಣ ಸಮೇತವಾಗಿ ನಾವೇ ಅಷ್ಟೊತ್ತಿಗೆ ಬರ್ತೇವೆ ಎನ್ನುವಂತಹ ಬರನಿರೀಕ್ಷೆಯಲ್ಲಿ ಅವರೆಲ್ಲ ಇದ್ದಾರೆ. ಅದಕ್ಕಾಗಿ ಶಿವೆಯನ್ನು ವರಿಸಲೋಸುಗವಾಗಿ ಸಕಲ ದಿಬ್ಬಣವನ್ನು ಕೂಡಿಕೊಂಡು ಆದಷ್ಟು ಬೇಗ ಕಾಶಿಯನ್ನು ಸಾಗಿಸುತ್ತೇನೆ. ನಿರೀಕ್ಷೆಯೇ ಧವನಾನು ಸರಿ ಫಲವನ್ನು ಕೂಡಿಕೊಂಡಿರುವವರೆಗಾಗಿ ಬಂದವನಿದ್ದೀಯ. ಬ್ರಾಹ್ಮಣರು ಹೇಳ್ತಾ ಇದ್ದಾರೆ, ಮುಹೂರ್ತ ಹತ್ತಿರ ಬಂದಂತೆ ಮದುವೆ ಆಗ್ಬೇಕಲ್ಲ, ನನ್ನ ಮಗಳನ್ನು ಕರೆಸುತ್ತೇನೆ. ಮಗಳೇ ಶಿವೇ, ಹೇಗಿದ್ದಾನೆ ಒಪ್ಪಿದೆಯಲ್ಲ, ಮತನೇ ಹಾಕಿ ಶುಭಕ್ಕೆ ಶೀಘ್ರ ಅಲ್ವಾ, ಆದಷ್ಟು ಬೇಗ ಆಗಬೇಕು. ಹಿರಿಯವರ ಆಶೀರ್ವಾದ ಅಲ್ವಾ, ಯಾವತ್ತೂ ಬೇಕು. ನಿಮ್ಮ ಆಸೆಯ ಪ್ರಕಾರವಾಗಿ ದಿಬ್ಬಣ ಸಮೇತವಾಗಿ ನಾವು ಇಲ್ಲಿವರೆಗಾಗಿ ಬಂದದ್ದು ಯಥಾಯೋಗ್ಯವಾಗಿ ಮದುವೆಯ ಕಾರ್ಯವನ್ನು ನೀವು ಯಥಾವತ್ತಾಗಿ ಮಾಡಿ ಪೂರೈಸಿದವರಿದ್ದೀರಿ. ಇಷ್ಟು ಮಾತ್ರಕ್ಕೆ ಸಾಕಾಗಿ ಆದಷ್ಟು ಬೇಗ ನಮ್ಮ ಪುರವನ್ನು ನಾವು ಸೇರಬೇಕು. ನಮ್ಮವರು ನಮ್ಮ ಬರನಿರೀಕ್ಷೆಯಲ್ಲಿ ಇರ್ತಾರೆ. ಸಿಹಿ ಊಟ ಎಲ್ಲ ಸಿದ್ಧತೆಯಲ್ಲಿ ಉಂಟು. ಊಟವನ್ನು ಪೂರೈಸಿಕೊಂಡು ದಿಬ್ಬಣ ಸಮೇತವಾಗಿ ಆದಷ್ಟು ಬೇಗ ನಾವು ಒಳ್ಳೆಯ ಮಾತನ್ನು ಹೇಳ್ತೇನೆ. ನಿನ್ನ ಸ್ವಭಾವ ಏನು ಅನ್ನೋದು ಗೊತ್ತಾಯ್ತು. ದಾರಿಯಲ್ಲಿ ಹೋಗುವವರು ಕಂಡ್ರೆ ಸಾಕು ಅವರನ್ನು ಅಡ್ಡಗಟ್ಟುವುದು, ಅವರನ್ನ ಭಯಕ್ಕೆ ಒಳಪಡಿಸುವುದು,
ಅವರಲ್ಲಿರುವಂತ ಆಭರಣಗಳನ್ನ ದೋಚುವಂತ ದೊಡ್ಡ ಕಳ್ಳಿ ನೀನು. ನಿಮ್ಮ ಮೈಮೇಲಿರುವಂತಹ ಆಭರಣಗಳೆಲ್ಲ ತೋಚಿಕೊಂಡು ಓಡೋಗ್ತಾ ಇದ್ದೆ. ಹೆಚ್ಚಿಗೆ ಮಾತಾಡಬೇಡ, ಅಲ್ಲಿಗೆ ಹಲ್ಲುತ್ತಾಗದಂತೆ ಮುಂದೆ ಬಿಟ್ಟಿದ್ದ ಯಾರು ಒಟ್ಟಾರೆಯಾಗಿ ಸಿಕ್ಕಂತ ಪ್ರಾಣಿ ಅಂತ ಭಾವಿಸಿದ ವರ್ತಮಾನ ಕಾಲದಲ್ಲಿ ರುದ್ರಪುರವನ್ನು ಆಳುವಂತ ಶ್ವೇತಕುಮಾರ ನಾನು. ನಿನ್ನ ಕೈಗೆ ಸಿಕ್ಕುವ ತುತ್ತು ನಾನಲ್ಲ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ನನ್ನು ಹಿಡಿದು ಬಡಿದ್ರೆ ಕೇಳುವ ಸಾಯಲಿ. ಅವ ಬದುಕಿದ್ದಾನೆ, ಹಾಗೆ ಸಾಯಲಿಲ್ಲ. ನೀ ಸಾಯಲಿಕ್ಕೆ ಬಂದೆ. ಅವನ ಬಗಿಲಿನ ಅವನ ತುಂಗಿ ತಪ್ಪ ನೀನ ಎಂತದು ಕರಾಳೆ ಐತಿ. ನಿನ್ ನೇತ್ರ ಎಲ್ಲುಂಟು ಅಂತ ನಾವು ಹುಡುಕ್ಬೇಕು ಇವತ್ತು. ಮನುಷ್ಯರೇ ನಾವಿರುವುದೇ ಒಳ್ಳೆಯ ರೀತಿಯಲ್ಲಿ ನನಗೆ ಒಪ್ಪಿದರೆ ಸರಿ, ಇಲ್ಲ ಅಂತಾದ್ರೆ ಏನು ನಿನ್ನ ಕೈಲಿ ಸಿಕ್ಕುವ ತುತ್ತು ಅಂತ ಭಾವಿಸಿಕೊಂಡ. ಮನುಷ್ಯರೇ ಮುರಿದು ಮುಕ್ಕುವ ನಿನ್ನನ್ನು ಪಡೆದು ಪಂಚಮಹಾಪಾಪಗಳಲ್ಲಿ ಒಂದು. ಹಾಗಾಗಿ ಸ್ತ್ರೀ ಶಿಕ್ಷಾವರಣೆ ಹೊರತು ಉದಾಹರಣೆಲ್ಲ. ಹಾಗಾಗಿ ಅವಳು ಮಾಡಿರುವಂತಹ ತಪ್ಪಿಗೆ ಶಿಕ್ಷೆಯನ್ನೇ ನೀಡಬೇಕು, ಬಿಟ್ಟರೆ ಅವಳನ್ನ ಕೊಲ್ಲುವುದು ಸರಿಯಲ್ಲ. ನಿನ್ನ ಮಾತು ಸತ್ಯ. ನಿನ್ನ ಹತ್ರ ಕೇಳಲಿಲ್ಲ, ನೀ ಬಿಟ್ಕೋ. ಯಾಕೆ ಅದಕ್ಕಾಗಿ ಹೇಳಿದ್ರು ಅರಣೇಶು ಮಂತ್ರಿ ಅಂತ.
ದಂಡೆಯಲ್ಲಿಯೂ ತಪ್ಪಬಾರದು ಎನ್ನುವ ಸಲುವಾಗಿ ತಿದ್ದಿ ಬುದ್ಧಿಯನ್ನು ಹೇಳುವಂತ ಮನಸ್ಥಿತಿಯನ್ನು ನೀನು ಕಳೆದುಕೊಂಡಿದ್ದೆ. ಎಷ್ಟಾದ್ರೂ ನೋಡುವುದಕ್ಕೆ ಅವಳು ಹೆಣ್ಣು, ಸುಮ್ಮನೆ ಛಾಯೆ ನೋಡುವುದಕ್ಕಷ್ಟೇ ಹೆಣ್ಣು. ಬರೇ ಹೆಣ್ಣಾಗಿ ಬಾಹ್ಯರೂಪದಿಂದ ಇದ್ರೆ ಆಗ್ಲಿಕ್ಕಿಲ್ಲ, ಆಂತರಂಗಿಕವಾಗಿ ಹೇಗಿದ್ದಾಳೆ ಎನ್ನುವ ಪ್ರಭಾವ ಆಗ್ತದೆ. ಅರ್ಥ ಅಲ್ಲ ಯಾವತ್ತೇ ಆಗಿಲ್ಲ, ನೀನು ಆಡಿದ ಮಾತು ಸತ್ಯ. ಹೆಣ್ಣು ಶಿಕ್ಷಾರ್ಹಳೆ ವಿನಃ ಪದಾರ್ಹಳಲ್ಲ. ಅವಳಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಹೇಗಿರ್ಬೇಕು ಗೊತ್ತಾ? ಶಿಕ್ಷಣ ರೂಪದ ಶಿಕ್ಷೆ ಆಗಿರ್ಬೇಕು. ಅವಳು ಮೊದಲಾಗಿ ಹೇಳಿದ್ದೇನೆ, ನಮ್ಮನ್ನ ಕಂಡಾಗ ತಮ್ಮೆರಡು ಕರಗಳಿಂದ ನಮ್ಮನ್ನ ಹಿಡಿತೇನೆ, ನಮ್ಮನ್ನ ಮುರಿಯುತ್ತೇನೆ. ಅವಳು ಮುರಿದು ಮುಕ್ಕಬೇಕು ಅಂತಾದ್ರೆ ಬೇಕಾಗಿರುವುದು ಕೈ ಅಲ್ವಾ? ರಸ್ತೆಯ ಬಲ ಉಂಟು ಎನ್ನುವ ಸಲುವಾಗಿ ಉದ್ದಟತನದಿಂದ ಮುನ್ನಡೆದಿರುವಂತ ನಿನ್ನ ಪಾಲಿಗೆ ಶಿಕ್ಷೆ ಹೇಗೆ? ನಿನ್ನ ಕರಗಳನ್ನ ಹಾಗೆ ಶಿಕ್ಷೆ ಬಿಡಲು ಒಂದು ಅವಕಾಶವನ್ನ ಕೊಟ್ಟಿದ್ದೆ, ನನ್ನನ್ನು ವರಿಸೋ. ನನ್ನನ್ನು ವರಿಸಬೇಕಿತ್ತು. ನೆಲ ಒಡ್ಲಿಕ್ಕೂ ಕರ್ಕೊಂಡು ಹೋಗುದಿಲ್ಲ. ಏನು ಹೇಳಿದೆ? ಹನ್ನೆರಡು ಕರಗಳಿಂದ ಕತ್ತರಿಸಿದ್ಯಾ? ನೀನು ನಾಲ್ಗೆ ಕತ್ತರಿಸ್ತೇನೆ ಒಂದು ಮಾತಾಡ್ರೆ ಏನು ಆ ಕಡೆಯಲ್ಲಿದ್ದಾರೆ ಕುತ್ತಿಗೆಯಿಂದಾದ್ರೂ ಕತ್ತರಿಸಿದ್ರೆ ಸತ್ತಾರು ಹೋಗ್ತಿದ್ದೆ. ಆ ಪಾಪಿ ಹೆಣ್ಣು 12 ಕರಗಳನ್ನ ಕತ್ತರಿಸುವ ಹಾಗೆ ಮಾಡಿಬಿಟ್ಟಳು. ನೀನಿನ್ನು ಊಟ ಮಾಡುವಾಗ ವಿಧವಣೆ ಮಾಡ್ಬೇಕು, ಮೊಳು ತಿನ್ಬೇಕು. ನೀನು ಕೈಯಿಂದ ಹೋಯ್ತು ಕಾಲ ಊಟ ಮಾಡ್ಬೇಕು. ನನ್ನ ಈ ಪರಿಸ್ಥಿತಿ ನನ್ನ ದಾರಿ ಬಂದು ಬಿಡುವುದಿಲ್ಲ. ಏನ್ ಮಾಡ್ತಿ? ಹಾಗೆ ನಿನ್ನ ಅಣ್ಣ ಕಂಡಿದ್ದೀನಿ. ಹೋಗ ರಾಷ್ಟ್ರ ಬರ್ತಾನೆ ಹೋಗೆ ಹೋಗ್ತೀಯಾ? ಶಿವೇ, ನೀನು ಆಲೋಚನೆಗೊಳಗಾಗುವುದು ಬೇಡ, ಹೆದರುವ ಅವಶ್ಯಕತೆಯೂ ಇಲ್ಲ. ಗುರಿಯ ಜ್ವಾಲೆಯಲ್ಲಿರುವಂತ ಆಕೆ ಏನನ್ನು ಬಾಯಿಗೆ ಬಂದಾಗ ಹೊರಬಿದ್ದು ಎನ್ನುವ ಸಲುವಾಗಿ ನಾಳೆ ಅವಳಿಂದ ತೊಂದರೆ ಆಗ್ತದೆ ಎನ್ನುವ ಹಾಗೆ ಚಿಂತೆಗೊಳಗಾಗುವುದು ಬೇಡ. ಯಾವೆಲ್ಲ ಕಷ್ಟ ಪರಂಪರೆಗಳು ಬಂದದಿದ್ರೂ ಸಹ ಅದನ್ನು ನಿಯಂತ್ರಿಸುವಲ್ಲಿ ನಾನು ನಿನ್ನೊಟ್ಟಿಗಿದ್ದೇನೆ. ಯೋಚಿಸುವುದು ಬೇಡ. ಟಿಪ್ಪಣಿಗರನ್ನ ಕೂಡಿಕೊಂಡು ಸಂತೋಷ ಭರಿತವಾಗಿ ರುದ್ರಪುರದ